ಬನ್ಸಿ ರವೆ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿ: ಬನ್ಸಿ ರವೆ 1 ಬೌಲು, ಆನಿಯನ್ 4 ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ರೆಡ್ ಚಿಲ್ಲಿ, ಕಡಲೆಬೇಳೆ, ತೆಂಗಿನ ತುರಿ. ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಕಾದಿದೆ. ಈ ಬನ್ಸಿ ರವೆ ಇದೆಯಲ್ಲ, ಇದನ್ನು ಹುರ್ಕೊಬೇಕು. ಅದು ಸ್ವಲ್ಪ ಕೆಂಪಗಾಗುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈಗ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಡೋಣ. ಈಗ ಇದಕ್ಕೆ ಆಯಿಲ್ ಹಾಕೋಣ. 2 to 3 ಸ್ಪೂನಷ್ಟು ಸಾಕು. 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಸಿಡಿಬೇಕು. ನೋಡಿ, ಸಿಡಿತಿದೆ, ಸಾಕು. ಈಗ ಇದಕ್ಕೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಇದೊಂಚೂರು ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಣ. ಈಗ ನೋಡಿ, ಅದ್ರ ಜೊತೆನೇ ಆನಿಯನ್ನು ಹಾಕ್ಕೊಬೇಕು. ಬಿಕಾಸ್ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದು ಸೀದಂಗೆ ಆಗುತ್ತೆ ಅಂತ. ಇದು ಬನ್ಸಿ ರವೆ ಉಪ್ಪಿಟ್ಟಾಗಿರೋದ್ರಿಂದ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಸಡನ್ಲಿ ಏನೂ ಹಾಕಬಾರ್ದು, ಅದನ್ನು ಚೆನ್ನಾಗಿ ಹುರ್ಕೊಬೇಕು. ನಾನು ಪ್ರತಿ ಸಲ ಅಡುಗೆ ಮಾಡಬೇಕಾದ್ರೂ ಹೇಳ್ತೀನಿ, ಈರುಳ್ಳಿನ ಹುರಿದ್ರಷ್ಟೇ ಯಾವುದೇ ಅಡುಗೆ ಆದರೂ ಚೆನ್ನಾಗಾಗೋದು. ಇಷ್ಟಾದಮೇಲೆ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಕೋಬೋದು. ಈಗ ಇನ್ನೊಂಚೂರು ಹುರ್ಕೊಬೇಕು. ನೋಡ್ತಾ ಇದ್ದೀರಲ್ವಾ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾವು ತೆಂಗಿನ ತುರಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ತುಂಬ ಹೊತ್ತು ಬೇಡ, 3 to 4 ಸೆಕೆಂಡ್ ಸಾಕು. ಈ ಥರ ಮಾಡಿ. ನಾವು ಬನ್ಸಿ ರವೆ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವಾಗಲೂ 1:2 ನೀರು ಹಾಕಬೇಕು. ಈಗ ನಾನು ಈ ಬೌಲಲ್ಲಿ 1 ಕಪ್ ಬೌಲ್ ರವೆ ತೊಗೊಂಡಿದ್ದೆ. ಈಗ 2 ಬೌಲ್ ವಾಟರ್ ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಕುದಿ ಬರಲಿ. ಇದೊಂಚೂರು ಕುದಿ ಬಂದು ಆನಿಯನ್ ಎಲ್ಲ ಚೂರು ಬೇಯಬೇಕು. ಹೀಗೆ ನೋಡಿ, ಇದು ಕುದೀತಾ ಇದೆ. ಈಗ ಇದಕ್ಕೆ ರವೆ ಹಾಕ್ಕೋಬೇಕು. ರವೆ ಹಾಕಬೇಕಾದ್ರೆ ಯಾವಾಗಲೂ ಕಾವು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ. ಈಗ ಪ್ಲೇಟ್ ಮುಚ್ಕೊಳ್ಳೋಣ. ಈಗ ಇದು ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಇರಬೇಕು. ನೋಡಿ, ಆಗಿದೆ ಉಪ್ಪಿಟ್ಟು. ಈಗ ನೋಡಿ, ಉಪ್ಪಿಟ್ಟಾಗಿದೆ. ಈಗ ಇದಕ್ಕೆ 1 ಹೋಳು ನಿಂಬೆಹಣ್ಣು ಹಿಂಡ್ಕೊಬೇಕು. ಬಿಕಾಸ್ ನಾನು ಟೊಮೊಟೊ ಏನೂ ಹಾಕಲ್ಲ, ಅದಕ್ಕೆ 1 ಹೋಳು ಹಿಂಡಿದ್ರೆ ಸಾಕು. ಈಗ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಣ. ನೋಡ್ತಿದ್ದೀರಲ್ಲ, ಡಿಲಿಷಿಯಸ್ ಉಪ್ಪಿಟ್ಟು ರೆಡಿ ಇದೆ. ತುಂಬ ಈಸಿ ಇದೆ. ನೋಡಿ, ಟ್ರೈ ಮಾಡಿ. ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.